ಮುಸ್ಲಿಮ್ಸ್ ಅಂದ್ರೆ ತುಂಬಾ ಜನಕ್ಕೆ ಮೆಣಸಿನ್ಕಾಯಿನ ಮುರಿದು ಎಲ್ಲೋ ಇಕ್ಕದಂಗ ಆಗುತ್ತೆ. ಯಾಕಂದ್ರೆ ಯಾವ ವಿಡಿಯೋ ಮಾಡಿದ್ರು ಅದು ನಾನು ಮಾತಾಡುವಾಗ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಇವತ್ತು ಅದು ಯಾರಿಗ ಇಷ್ಟ ಆಗುತ್ತೋ ಯಾರಿಗ ಇಷ್ಟ ಆಗಲ್ಲೋ ಅದರಿಂದ ನನಗೇನು ಬೇಕಾಗಿಲ್ಲ. ಆದ್ರೆ ಹೆಣ್ಣು ಮಕ್ಕಳು ಅನ್ನೋದು ಒಂದು ಗೌರವ ಕೊಡ್ತಾರೆ ಹೆಣ್ಮಕ್ಳಿಗೋಸ್ಕರ. ಅದಲ್ಲದೆ ಮುಸ್ಲಿಮ್ಸ್ ಅಂದ್ರೆ ತುಂಬಾ ಜನಕ್ಕೆ ಮೆಣಸಿನ್ಕಾಯಿನ ಮುರಿದು ಎಲ್ಲೋ ಇಕ್ಕದಂಗ ಆಗುತ್ತೆ. ಇವಾಗ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟ್ ವೈರಲ್ ಆಗಿದೆ. ಅದನ್ನ ನಾನು ಗಮನ ಕೊಟ್ಟು ನೋಡಿರ್ಲಿಲ್ಲ ಇಷ್ಟು ದಿನ. ಇವತ್ತು ಬೆಳಿಗ್ಗೆನೆ ನನಗೆ ಗೊತ್ತಾಯಿತು ಅದ್ರ ಬಗ್ಗೆ. ಪ್ರಭಾಕರ್ ಭಟ್ ಅವನು ಏನಿದ್ದಾನೋ ಅವನಷ್ಟಕ್ಕೆ ಅವನು ಏನ್ ಬೇಕೋ ಅದನ್ನ ಮಾತಾಡ್ಬೇಕು. ಅದಲ್ಲದೆ ಮುಸ್ಲಿಮ್ಸ್ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲ ಅವನಿಗೆ ಸ್ವಲ್ಪ ಆದ್ರೂ ಮರ್ಯಾದೆ ಅನ್ನೋದಿದ್ರೆ ಅವನು ಕ್ಷಮೆ ಕೇಳಬೇಕು. ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು. ಮುಸ್ಲಿಮ್ಸ್ ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು. ದಿನಕ್ಕೊಂದೊಂದು ಗಂಡ ಬೇಕು, ಅವ್ರಿಗೊಬ್ಬನು ಸಾಲಲ್ಲ ಅಂದ್ರೆ ಆ ಅನುಭವ ನಿನ್ ಮನೆಯಲ್ಲಿ ನೀನ್ ಕಂಡಿದ್ಯಾ? ನಿನ್ ಮನೆಯಲ್ಲಿ ನೀನ್ ಕಂಡಿರ್ಬೇಕು. ನಿನ್ ಅಕ್ಕಪಕ್ಕದಲ್ಲಿ ನಿಮ್ ವಂಶದಲ್ಲಿ ಇದ್ದವ್ರಿಗೆ ಇಲ್ದಿದ್ದವ್ರಿಗೆ ಆತರ ನೋಡಿರ್ಬೇಕು ನೀನು. ಅದ್ರ ರೋಷನ ದ್ವೇಷನ ಬಂದು ಮುಸ್ಲಿಂ ಹೆಣ್ಮಕ್ಳ ಮೇಲೆ ತೆಗೆಯದ ನೀನು? ಏನಂತ ತಿಳ್ಕೊಂಡಿದ್ಯಾ ನೀನು? ನಿನಗೆ ಮರ್ಯಾದೆ ಬೇಕಂದ್ರೆ ನೀನ್ ಬಂದು ಪ್ರತಿಯೊಂದು ಮುಸ್ಲಿಂ ಹೆಣ್ಮಕ್ಳ ಹತ್ರ ನೀನು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ. ಇದು ಅತಿ ಆಯ್ತು. ಯಾವಾಗ ನೋಡಿದ್ರು ಮುಸಲ್ಮಾನ್ರೆ ಸಿಗದ ನಿಮ್ಗೆ? ರಾಜಕೀಯ ಬೇಳೆ ಆಗ್ಲಿ, ನಿಮ್ಮ RSS ಆಗ್ಲಿ, ಬಜರಂಗ್ ದಳ ಆಗ್ಲಿ, ಯಾರೇ ಆಗ್ಲಿ ಎಲ್ಲರಿಗೂ ನಾವು ಮುಸ್ಲಿಮ್ಸೇ ಕಾಣಿಸದ? ಹಿಜಾಬ್ ವಿಷಯ ಇರ್ಲಿ, ಹಲಾಲ್ ವಿಷಯ ಇರ್ಲಿ, ಬಣ್ಣಕ್ಕೆ ಬಣ್ಣ ಕೂಡ ತಗೊಂಡು ನೀವು ಸಾಯ್ತಿರಲ್ಲ. ಕೇಸರಿ ನಮ್ದು, ಹಸಿರು ನಿಮ್ದು ಅಂತ ಬಣ್ಣನ ನಮ್ದು ನಿಮ್ದಂತ ಹಂಚ್ಕೊಳ್ಳಿದ್ದು ಯಾರು? ಯಾರ ಹಕ್ಕನ್ನ ಕೊಟ್ಟಿರೋದು ನಿಮ್ಮನ್ನ? ದೇವರು ಸೃಷ್ಟಿ ಮಾಡಿರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಆಯ್ತಾ? ಆ ಜಾತಿನ ಬಿಟ್ಟು ಇವಾಗ ನಾವೇನು ಮುಸ್ಲಿಮ್ಸ್ ಹಿಂದೂ ಎಲ್ಲ ನಾವು ಒಂದಾಗಿ ಒಟ್ಟಾಗಿ ಏನೋ ನಾವು ಬದುಕ್ತಾ ಇದ್ರೆ ಅದನ್ನು ನಿಮ್ಗೆ ಹೊಟ್ಟೆ ಕಿಚ್ಚು. ಏನಾದ್ರೂ ನಿಮ್ಮ ಉಪಯೋಗ ಆಗುತ್ತೆ ಅಂದ್ರೆ ಪ್ರತಿಕಿತ ಟಾರ್ಗೆಟ್ ಮಾಡೋದು ಮುಸಲ್ಮಾನ್ರನ್ನ. ಏನ್ ಬಿಟ್ಟಿಗೆ ಸಿಕ್ಕಿದಾರ ಮುಸಲ್ಮಾನ್ರು? ಮುಸ್ಲಿಂ ಅಂತಿರಲ್ಲ ಅಂತ ಏನ್ ಮಾಡಿದ್ದಾರೆ? ಸುಮ್ನೆ ಮಾತಾಡಿದ್ರೆ ತುಂಬಾ ಜಾಸ್ತಿ ಮಾತಾಡ್ತೀನಿ. ನನಗೆ ಬಾಯ್ ಬಿಟ್ರೆ ನಮ್ಮನ್ನು ನೋಡಲ್ಲ, ನಿಮ್ಮ ಅಪ್ಪನ್ನು ನೋಡಲ್ಲ ಅಂತ ಕೆಟ್ಟ ಮಾತನ್ನ ಬೈತೀನಿ. ಪರವಾಗಿಲ್ಲ, ನನ್ಗೆ ಯಾರು ಏನ್ ಹೇಳ್ಕೊಂಡ್ರು ನನ್ಗೆ ಏನೂ ಆಗೋದಿಲ್ಲ, ಆಯ್ತಾ? ಇನ್ಮೇಲೆ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಮುಸಲ್ಮಾನ್ ಬಗ್ಗೆ ಆಗಿ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅತಿ ಜಾಸ್ತಿ ಆಯ್ತು ನಿಮ್ದು ಕೇಳ್ದಂಗೆ. ಏನು ಕೇಳ್ತಾ ಇದೀವಂತ ಏನಾದ್ರೂ ಒಂದು ಮಾತಾಡೋದ? ಪ್ರತಿಯೊಂದಕ್ಕಿಂತ ನಾವೇ ಸಿಗದ? ಏನಂತ ತಿಳ್ಕೊಂಡಿದ್ದೀರಾ? ಅಷ್ಟು ಕೆಟ್ಟದಾಗಿ ನೋಡ್ತಿರಲ್ಲ ನಮ್ಮನ್ನ ನೀವು. ನಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಪ್ರಭಾಕರ್ ಭಟ್, ನೀನ್ ಎಲ್ಲೇ ಇರ್ಲಿ, ಏನೇ ಇರ್ಲಿ, ನೀನ್ ಯಾವನೇ ಇರ್ಲಿ, ನೀನ್ ಏಜ್ಗೂ ಮರ್ಯಾದೆ ಕೊಡಲ್ಲ, ನೀನ್ ಯಾವ್ದಕ್ಕೂ ಮರ್ಯಾದೆ ಕೊಡಲ್ಲ. ಮರ್ಯಾದೆ ಬೇಕಾದ್ರೆ ನೀನ್ ಕ್ಷಮೆ ಕೇಳ್ಬೇಕು ಎಲ್ಲರ ಹತ್ರ. ಇಲ್ಲ ಅಂದ್ರೆ ನಾವು ಸುಮ್ನೆ ಕುತ್ಕೊಳ್ಳೋರು ಅಲ್ಲ. ಇದನ್ನ ನಾನು ಹೇಳ್ತೀನಿ.